ನಡೆಸ್ತಾ ಇದ್ದೇವೆ. ಹಲವಾರು ವರ್ಷಗಳ ಕಾಲ ಮಡಿಕೇರಿಯಲ್ಲಿ ಗೌಡ ಜನಾಂಗ ಬಾಂಧವರು ಕುಟುಂಬವಾರು ಪಂದ್ಯಾಟದ ಮೂಲಕ ಒಂದೆಡೆ ಸೇರಿ ಸಾಮರಸ್ಯವನ್ನು ನಡೆಸುತ್ತಿದ್ದರು. ಈ ಹಿನ್ನೆಲೆಯಲ್ಲಿ ಮರಗೋಡುವಿನಲ್ಲಿ ಇದೇ ಮೊದಲ ಬಾರಿಗೆ ಜನಾಂಗ ಬಾಂಧವರಲ್ಲಿ ಬಾಂಧವ್ಯವನ್ನು ಬೆಸೆಯುವ ಸಲುವಾಗಿ, ಮನೋರಂಜನೆ ಹಾಗೂ ಒಗ್ಗಟ್ಟನ್ನು ಬೆಳೆಸುವ ಸಲುವಾಗಿ ಈ ಪಂದ್ಯಾಟವನ್ನು ನಾವು ಏರ್ಪಾಡು ಮಾಡಿದ್ದೇವೆ. ಪಂದ್ಯಾಟವನ್ನು ಮರಗೋಡುವಿನ ಗೌಡ ಯೂನಿಟ್ ಸ್ಟಾರ್ ಸಂಘಟನೆ ಮೂಲಕ ನಡೆಸುತ್ತಿದ್ದು, ಪಂದ್ಯಾವಳಿಯಲ್ಲಿ ಲೀಗ್ ಮಾದರಿಯಲ್ಲಿ ನಡೆಸಲಾಗುತ್ತದೆ. ಒಟ್ಟು 14 ಫ್ರಾಂಚೈಸ್ ತಂಡಗಳು ಪಾಲ್ಗೊಳ್ಳಲಿದೆ. ಮೊದಲ ನೋಂದಣಿ ಮಾಡಿದಂತೆ 182 ಆಟಗಾರರಿಗೆ ಮಾತ್ರ ಅವಕಾಶ ನೀಡಲಾಗುತ್ತದೆ. ಅರೆಬಸೆ ಗೌಡ ಜನಾಂಗದ ಕ್ರಿಕೆಟ್ ಪಂದ್ಯಾಟದ 25ನೇ ವರ್ಷದ ಸಂಭ್ರಮದಲ್ಲಿದ್ದು, ಇದರ ಪ್ರಯುಕ್ತ ಈಗಾಗಲೇ ಕೊಡಗೋಡ ವೇದಿಕೆ ಗೌಡ ಲೆದರ್ ಪಂದ್ಯಾಟವನ್ನು ಕೂಡ ಆಯೋಜನೆ ಮಾಡಿರುವುದರಿಂದ ಭವಿಷ್ಯದಲ್ಲಿ ಜನಾಂಗದ ಯುವ ಪೀಳಿಗೆಯಲ್ಲಿ ಮುಂದೆ ಬರಲು ಪ್ರೋತ್ಸಾಹವನ್ನು ನೀಡಿದಂತಾಗುತ್ತದೆ. ಮುಂದಿನ ದಿನಗಳಲ್ಲಿ ಜನಾಂಗದ ಯುವ ಪೀಳಿಗೆಯವರು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಪಂದ್ಯಾಟಗಳಲ್ಲಿ ಭಾಗವಹಿಸಲು ಪ್ರೇರಣೆಯನ್ನು ನೀಡಿರುವುದು ತುಂಬ ಸಂತೋಷದ ವಿಷಯವಾಗಿರುತ್ತದೆ. ಹಾಗೆ ಮರಗೋಡಿನಲ್ಲಿ ನಡೆದಿರುವ ಗೌಡ ಕ್ರಿಕೆಟ್ ಲೀಗ್ ಪಂದ್ಯಾಟವು ನಮ್ಮ ಟೆನ್ನಿಸ್ ಬಾಲ್ ಪಂದ್ಯಾಟವಾಗಿದ್ದು, ಪಂದ್ಯಾಟದ ವಿಜೇತರಿಗೆ 55,555 ನಗದು ಪ್ರಥಮವಾಗಿ ಹಾಗೂ ಟ್ರೋಫಿ, ದ್ವಿತೀಯ ಬಹುಮಾನವಾಗಿ 33,333 ರೂಪಾಯಿಗಳು ಮತ್ತು ಟ್ರೋಫಿ, ಹಾಗೂ ತೃತೀಯ ಬಹುಮಾನವಾಗಿ ತೃತೀಯ ಹಾಗೂ ಚತುರ್ಥ ಬಹುಮಾನಗಳು ಅಲ್ಲದೆ ವೈಯಕ್ತಿಕ ಬಹುಮಾನ ಕೂಡ ನೀಡ್ತಾ ಇದ್ದೇವೆ. ಈ ಪಂದ್ಯಾಟದಲ್ಲಿ ಭಾಗವಹಿಸುವ ಆಟಗಾರರು ಇದೇ ತಿಂಗಳ 28ರ ಒಳಗಾಗಿ ಈ ಕೆಳಗೆ ನೀಡಿರುವ ಹೆಸರುಗಳಲ್ಲಿ ಮಾಹಿತಿಯನ್ನು ನೀಡಿ ಹೆಸರನ್ನು ನೋಂದಣಿ ಮಾಡಿಕೊಳ್ಳಬೇಕು. ಹೆಚ್ಚಿನ ಹೆಸರನ್ನು ನೋಂದಾಯಿಸಿಕೊಳ್ಳಲು ಕರಳೇನೆ ವಿವೇಕ್, ಮಿಲನ್ ಕಾಂಗಿರ ಹಾಗೂ ತರುಣ್ ಪಾಟೀಲ್ ಇವರನ್ನು ಸಂಪರ್ಕಿಸಬೇಕು. ಹಾಗೆ ಪಂದ್ಯಾಟದ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮನ್ನು ಅಂದರೆ ಕಟ್ಟೆಮನೆ ರೋಷನ್, ಬೈಮನ್ ಸರ್ವಿನ್ ಹಾಗೂ ಪಲ್ಲಗುಲ್ ಸತ್ಯ ಇವರನ್ನು ಸಂಪರ್ಕಿಸಬಹುದು.